ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧೋನಿ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಲೈವ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂತೆಲ್ಲ ಮಾತಾಡೋಣ. ಮುಖ್ಯವಾಗಿ ಲೈವ್ ಅಲ್ಲಿ ಬೆಳಿಗ್ಗೆನೆ ನಮ್ಮ ಕ್ಯಾಪ್ಟನ್ ಆಗಿರೋ ರಘು ಅವರು ಎಲ್ಲ ಎಕ್ಸರ್ಸೈಸ್ ಎಲ್ಲ ಮಾಡಿಸ್ತಾರೆ ಅವ್ರಿಗೆ. ಅದಾದ್ಮೇಲೆ ಒಂದು ದೊಡ್ಡ ಜಗಳ ನಡೆಯುತ್ತೆ ಲೈವ್ ಅಲ್ಲಿ. ಜಗಳ ಅಂದ್ರೆ ಅಂತಿಂತ ಜಗಳ ಅಲ್ಲ, ಕಂಪ್ಲೀಟ್ ಆಗಿ ಅಶ್ವಿನಿ ಗೌಡ, ರಾಶಿಕಾ, ಸೂರಜ್ ಅವರು ನಮ್ಮ ರಕ್ಷಿತಾ ಶೆಟ್ಟಿ ಮೇಲೆ ಜಗಳ ಮಾಡ್ತಾ ಇದಾರೆ, ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಇವ್ 4-5 ಜನ ಸೇರಿ ಎಲ್ಲರೂ ನಮ್ಮ ರಕ್ಷಿತಾ ಶೆಟ್ಟಿ ಮೇಲೆ ಒಂದು ಮಾತಿನ ಸುರುಮಳೆ ಸುರಿಸ್ತಾ ಇದಾರೆ, ಜಗಳಕ್ಕೆ ಹೋಗ್ತಾ ಇದಾರೆ, ಒಂದು ಅಟ್ಯಾಕ್ ಮಾಡ್ತಾ ಇದ್ರೆ ತಪ್ಪಾಗಲ್ಲ. ಮತ್ತೆ ಯಾವ ಕಾರಣಕ್ಕೆ ಅಟ್ಯಾಕ್ ಮಾಡ್ತಾ ಇದ್ರು, ರಕ್ಷಿತಾ ಅದನ್ನ ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡ್ರು, ರಕ್ಷಿತಾ ಕಡೆಗೆ ನಿಂತಿದ್ಯಾರು. ಈಗ ಅವ್ರ ಜನ 3-4 ಜನ ಬಂದಿರೋದೆ, ಮತ್ತೆ ರಕ್ಷಿತಾ ಶೆಟ್ಟಿ ಕೂಡ ಸಾಥ್ ಕೊಡೋರಿದ್ರು, ಅವ್ರು ಯಾರಂತೆಲ್ಲ ಮಾತಾಡೋಣ. ಇನ್ನೊಂದು ಮುಖ್ಯವಾಗಿ, ಈಗ ನಿನ್ನೆ ಟಾಸ್ಕ್ ಎಲ್ಲ ನೋಡಿರ್ತೀರ, ನಾನು ಮುಂಚೆನೆ ಹೇಳಿದ್ದೆ ಬ್ಲೂ ಟೀಮ್ ಗೆದ್ದಿದೆ ಟಾಸ್ಕ್ ಅಂತ. ಅದೇ ರೀತಿ ಆಗಿದೆ, ನಿಮ್ಗೆ ಗೊತ್ತೇ ಇರುತ್ತೆ. ಕೆಲವು ಜನ ಕಮೆಂಟ್ಸ್ ಎಲ್ಲ ಮಾಡಿದ್ರು, ಐ ಡೋಂಟ್ ಕೇರ್, ಅದನ್ನೆಲ್ಲ ನಾನು ತಗೊಳಕ್ ಇಷ್ಟನೇ ಪಡಲ್ಲ. ಮುಖ್ಯವಾಗಿ ಇವತ್ತಿನ ಟಾಸ್ಕ್ ಸೆಲೆಕ್ಟ್ ಆಗಿದ್ದಾರೆ ಧನುಷ್ ಅವರು, ಮತ್ತೆ ಡಿಬಾರ್ ಆಗಿದ್ದಾರು. ಈ ಒಂದು ಲೈವ್ ಅಲ್ಲಿ ಒಂದು ಅಪ್ಡೇಟ್ ಏನಂದ್ರೆ, ಮುಖ್ಯವಾಗಿ ಈಗ ಕ್ಲಾಸ್ ಅಲ್ಲಿ ಯಾರನ್ನ ಡಿಬಾರ್ ಆಗ್ತಾರೋ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಡಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಡಿಬಾರ್ ಆಗಿದ್ ಯಾರಾದ್ರೆ ಔಟ್ ಆಫ್ ದ ಕ್ಯಾಪ್ಟನ್ ಟಾಸ್ಕ್ ಆದ್ರ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡಿದ್ರೆ ಮಿಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡ್ತಿಲ್ಲ, ಲೈಕ್ ಮಾಡಿ. ಪಕ್ಕದಲ್ಲಿ ಐ ಬಟನ್ ಇರುತ್ತೆ, ದಯವಿಟ್ಟು ಐ ಬಟನ್ ಕೂಡ ಕೊಡಿ. ಅದರಿಂದ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ, ನಮಗೂ ಉತ್ಸಾಹ ಬರುತ್ತೆ ವಿಡಿಯೋ ಮಾಡಕ್ಕೆ, ಖುಷಿ ಕೂಡ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಬೆಳಿಗ್ಗೆ ಲೈವ್ ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಆಗಿರೋ ರಘು ಅವರು ಎಲ್ಲರ ಹತ್ರ ಎಕ್ಸರ್ಸೈಸ್ ಎಲ್ಲ ಮಾಡಿಸ್ತಾರೆ. ಅಂದ್ರೆ ಇವತ್ತು ಪಿಟಿ ಮಾಸ್ಟರ್ ಆಗಿರ್ತಾರ ಅವರು. ಪಿಟಿ ಮಾಸ್ಟರ್ ಯಾವ ರೀತಿ ಅಲ್ಲ, ಬಾಡಿ ಫಿಟ್ ಆಗಿರ್ಬೇಕು, ಎಕ್ಸರ್ಸೈಸ್ ಅಲ್ಲಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಫಿಟ್ನೆಸ್ ನ ಕಾಪಾಡ್ಕೋಬೇಕಂತ ಎಲ್ಲರ ಹತ್ರನು ಮಾಡ್ತಿರ್ತಾರೆ. ಅದ್ರಲ್ಲೂ ನಮ್ಮ ಗಿಲ್ಲಿ ಒಳ್ಳೆ ಪಟಾಕಿ ತರ ಮಾತಾಡ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ನಮ್ಮ ರಘು ಅವರು ಇದು ಮೈಕ್ ಹಾಕೊಂಡಲ್ಲ, ಇದು ಫಸ್ಟ್ ನಿನ್ ಎಕ್ಸರ್ಸೈಸ್ ಕಲಿ. ಯಾಕೆಂದ್ರೆ ಒಂದು ಮೈಕ್ ಹಾಕೋದು ಕೂಡ ಒಂದು ಎಕ್ಸರ್ಸೈಸ್ ಇದ್ದಂಗೆ, ಮೈಕ್ ಹಾಕೋಬೇಕು, ಅದು ಕೂಡ ಒಂದು ರೂಲ್ಸ್, ಅದು ಕೂಡ ಒಂದು ಎಕ್ಸರ್ಸೈಸ್, ಅದು ಕೂಡ ಒಂದು ಫಿಟ್ನೆಸ್ ಅಂತೇಳಿ ನಮ್ಮ ಗಿಲ್ಲಿ ಪ್ರಿನ್ಸಿಪಲ್ ಗೆ ಪಾಠ ಮಾಡ್ತಾನೆ. ಕಂಪ್ಲೀಟ್ ಆಗಿ ಕಾಮಿಡಿ ಇತ್ತು. ಇನ್ನು ಅದಾದ್ಮೇಲೆ ಶುರು ಆಗುತ್ತೆ ನೋಡಿ. ಇಲ್ಲಿ ಆಕ್ಚುಲಿ ರಾಸಿಕಾ ಅವರು ಬದಲಾಗಲ್ಲ ಅನ್ಸುತ್ತೆ, ಎಲ್ಲಾರ ಹತ್ರನು ಗಲಾಟೆ ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಏನಾಗುತ್ತೆ, ಅಡಿಗೆ ಮಾಡ್ಬೇಕಂತ ರಾಶಿಕಾ ಅವ್ರು ಒಪ್ಕೊಂಡಿರ್ತಾರೆ. ಬಟ್ ಇವತ್ತಾಲೆ ನನ್ ಕೈ ನೋಗುತ್ತೆ, ನಾನು ಫಿಸಿಕಲ್ ಟಾಸ್ಕ್ ಆಡಿದ್ದೀನಿ, ನನ್ ಕೈಲಿ ಆಡಕ್ಕಾಗಲ್ಲ, ನನ್ ಕೈಲಿ ಮಾಡಕ್ಕಾಗಲ್ಲ, ಅಡಿಗೆ ಮಾಡಕ್ಕಾಗಲ್ಲ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ಹೋಗಿ ಹೇಳ್ತಾರೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಏನಂದ್ರೆ ಅವರು ಒಂದು ಏನೋ ಕಿಚನ್ ಡಿಪಾರ್ಟ್ಮೆಂಟ್ ಗೆ ಹೆಡ್ ಆಗಿರ್ತಾರೆ, ಮಾನಿಟರ್ ಆಗಿರ್ತಾರೆ, ಲೀಡರ್ ಆಗಿರ್ತಾರೆ. ಆದ ಕಾರಣ ನಿನ್ನೆ ಮೊನ್ನೆ ಜಾಹ್ನವಿ ಮಾಡಿದ್ರು, ಮಲ್ಲಮ್ಮ ಮಾಡಿದ್ರು, ರಕ್ಷಿತಾ ಶೆಟ್ಟಿ ಮಾಡಿದ್ರು, ಹೀಗೆ ಒಬ್ಬೊಬ್ಬರೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಇವತ್ತು ಸರ್ತಿ ನಿಂದು ಅಂತ ಮಾಡು ಅಂತ ಹೇಳಿದಾಗ ರಾಸಿಕಾ ಮಾಡಲ್ಲ. ಇದಕ್ಕೆ ನಮ್ಮ ರಕ್ಷಿತಾ ಶೆಟ್ಟಿ ಸ್ಟಾಂಡ್ ತಗೊಂತಾರೆ. ಏನಂತ, ನೀವು ಪ್ರತಿಯೊಂದಕ್ಕೂ ಡಿಪೆಂಡ್ ಆಗ್ತೀಯ, ಪ್ರತಿಯೊಂದಕ್ಕೂ ಒಬ್ಬರು ಸಹಾಯ ಬೇಕು, ಡಿಪೆಂಡ್ ಆಗಿ ಆಟ ಆಡ್ತೀಯ, ಡಿಪೆಂಡ್ ಆಗಿ ಅಡಿಗೆ ಮಾಡ್ತೀಯ, ಡಿಪೆಂಡ್ ಆಗಿ ಪಾತ್ರೆ ತೊಳಿತೀಯ, ಪ್ರತಿಯೊಂದಕ್ಕೂ ಅಡಿಗೆ ಮಾಡಕ್ಕೂ ಬೇಕು, ಪಾತ್ರೆ ತೊಳಕ್ಕೂ ಬೇಕು, ಟಾಸ್ಕ್ ಆಡಕ್ಕೂ ಬೇಕು, ಮಾತಾಡೋಬೇಕು, ಜೊತೆಗಿರೋಕ್ ಬೇಕು, ಎಲ್ಲದಕ್ಕೂ ಡಿಪೆಂಡ್ ಆಗ್ತಿಲ್ಲ ಅಂತ ಹೇಳಿ ನಮ್ಮ ರಕ್ಷಿತಾ ಶೆಟ್ಟಿ ರಾಸಿಕಾ ಅವರಿಗೆ ಕ್ಲಾಸ್ ತಗೊಂತಾರೆ. ಈ ಟೈಮ್ ಅಲ್ಲಿ ತುಂಬಾ ಆರ್ಗ್ಯುಮೆಂಟ್ ಆಗುತ್ತೆ. ನೀವು ಪ್ರತಿದಲ್ಲಿ ಎಂಟ್ರಿ ಆಗಬೇಡ, ಮುಚ್ಕೊಂಡು ಹೋಗು, ಮುಚ್ಕೊಂಡು ಹೋಗು ಅಂತ ಹೇಳಿ ಇವೇ ಪದಗಳು ಬಳಸ್ತಾ ಇರ್ತಾರೆ ಅಶ್ವಿನಿ ಗೌಡ. ರಾಶಿಕಾ ಅವರು ಕಂಪ್ಲೀಟ್ ಇದರಿಂದ ರಕ್ಷಿತಾ ಶೆಟ್ಟಿಗೆ ಹೆಲ್ಪ್ ಆಗುತ್ತೀನವ, ಲಾಸ್ ಆಗೋದಂತೂ ಏನು ಇಲ್ಲ. ಕಂಪ್ಲೀಟ್ ಆಗಿ ನೋಡ್ಬೇಕಾದ್ರೆ ಅದೇ ಅನಿಸ್ತಾ ಇತ್ತು. ಇಲ್ಲಿ ಏನಂದ್ರೆ ನೋಡಿ, ಅವರ ಒಂದು ಪ್ಲೇಸ್ ಗೆ ರಾಸಿಕಾ ಅವ್ರ ಕನೆಕ್ಷನ್ ಆಗುತ್ತೆ. ಮತ್ತೆ ಅಶ್ವಿನಿ ಗೌಡ ಬಂದು, ನಿಂದೇನು ಅತಿ ಆಯ್ತು, ನಿನ್ ಮಾತೆಲ್ಲ ನಾವು ಕೇಳ್ಬೇಕಾ, ಏನ್ ಮಾಡ್ತೀಯ, ಹಾಗೆ ಹೀಗೆ ಅಂತೆಲ್ಲ ಏಕವಚನದಲ್ಲಿ ಅದೇ ಮುಚ್ಕೊಂಡು ಹೋಗು, ಮುಚ್ಕೊಂಡು ಏನೇನೆಲ್ಲ ಸ್ವಲ್ಪ ಅದೇ ಭಾಷೆ ಅವ್ರು ಬದಲಾಗಲ್ಲ ಅನ್ಸುತ್ತೆ, ಅವ್ರು ಮಾತಾಡದೆ ಅದೇ ರೀತಿ. ಅದ್ರ ಬಗ್ಗೆ ನೀವೇನಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಟೈಮ್ ಅಲ್ಲಿ ರಾಸಿಕಾ, ಅಶ್ವಿನಿ ಗೌಡ, ಸೂರಜ್ ಅವರು ಕೂಡ ರಕ್ಷಿತಾ ಶೆಟ್ಟಿ ಕರೆದು ಏನಂತಾರೆ ಅಂದ್ರೆ, ನೀವು ಆ ರೀತಿ ಎಲ್ಲರಿದ್ದಾಗ ಹೇಳ್ಬಾರ್ದು, ಎಲ್ಲರ ಎದುರುಗಡೆ ಆ ರೀತಿ ಹೇಳ್ಬಾರ್ದು, ಸಪರೇಟ್ ಆಗಿ ಕರ್ಕೊಂಡೋಗಿ ನೀವು ಹೇಳ್ಬೇಕು, ಸಪರೇಟ್ ಆಗಿ ಮಾತಾಡ್ಬೇಕು, ಸಪರೇಟ್ ಆಗಿ ಇದ್ದಾಗ ಹೇಳ್ಬೇಕಂತ ಹೇಳಿ ತುಂಬಾನೇ ನಮ್ಮ ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ತಗೊಂತಾರೆ ಸೂರಜ್ ಅವರು. ಆದ್ರೆ ಕ್ಯಾಪ್ಟನ್ ಮಾತ್ರ ನಮ್ಮ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಕಂಪ್ಲೀಟ್ ಆಗಿ. ಕ್ಯಾಪ್ಟನ್ ಇಂದ ಯಾರು ಡಿಬಾರ್ ಆಗಿದೆ ಅಂತ ಕೊನೆಯಲ್ಲಿ ಹೇಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ. ಅದೇ ಟೈಮ್ ಅಲ್ಲೇ ನಮ್ಮ ಧನುಷ್ ಕೂಡ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡ್ತಾರೆ, ಗಿಲ್ಲಿ ಕೂಡ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಸ್ಪಂದನ ಅವರು ಸ್ಟ್ಯಾಂಡ್ ತಗೊಂತಾರೆ. ಇಲ್ಲಿ ಎಲ್ಲರೂ ಫಿಸಿಕಲ್ ಟಾಸ್ಕ್ ಆಡಿದ್ವಿ, ಎಲ್ಲರೂ ಟೈರ್ಡ್ ಆಗಿದ್ವಿ, ಎಲ್ಲರೂ ಇದೀವಿ, ನೀವು ಒಬ್ಬರೇನ್ ಟಾಸ್ಕ್ ಆಡಿಲ್ಲ, ಆದ ಕಾರಣ ಕೆಲಸ ಬಂದಾಗ ಅಂತ ಮಾಡ್ಲೇಬೇಕು, ನೀವು ಕೆಲಸ ಯಾಕೆ ಮಾಡಲ್ಲ ಅಂತ ಹೇಳಿ ನಮ್ಮ ಸ್ಪಂದನ ರಾಶಿಕಾ ಅವರಿಗೆ ಕ್ಲಾಸ್ ತಗೊಂತಾರೆ. ರಾಶಿಕಾ ಮತ್ತು ನಮ್ಮ ಸ್ಪಂದನ ಕೂಡ ದೊಡ್ಡ ಒಂದು ಹೈ ಜಗಳ ಆಗುತ್ತೆ ಅಂತ ಗ್ಯಾರಂಟಿ ಆಗುತ್ತೆ. ಆ ಟೈಮ್ ಅಲ್ಲಿ ಅಶ್ವಿನಿ ಗೌಡ ಎಂಟ್ರಿ ಆಗಿದ್ದು ನನಗೆ ಸರಿ ಕಾಣಿಸಿಲ್ಲ, ಅವ್ರವ್ರು ಕ್ಲಾರಿಫೈ ಮಾಡ್ಕೊಂತಾರೆ. ಇಲ್ಲಿ ಮೇನ್ ಆಗಿ ಇದೇ ಆಗ್ತಿರೋದು, ಅವ್ರಿಗೆ ಯಾರು ಬೇಕು ಅವ್ರಿಗೆ ಮಾತ್ರ ಸ್ಟ್ಯಾಂಡ್ ತಗೊಂತಾರೆ, ಅವ್ರಿಗೆ ಬೇಕಿಲ್ಲ ಇರೋದೇ ಸ್ಟ್ಯಾಂಡ್ ತಗೊಳಲ್ಲ, ಅದು ಅವರ ವ್ಯಕ್ತಿತ್ವ. ಕಂಪ್ಲೀಟ್ ಆಗಿ ಇಲ್ಲಿ ಸೂರಜ್ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ರಾಸಿಕಾ ಆಗಿರ್ಬೋದು,
ಅದ್ರ ಜೊತೆಗೆ ಸ್ವಲ್ಪ ಇನ್ಕ್ಲೂಡಿಂಗ್ ಆಗ್ತಾರೆ ನಮ್ಮ ಸುಧೀರ್ ಅವರು ಕೂಡ. ಇನ್ನ ನಮ್ಮ ರಾಶಿಗೆ ಸಪೋರ್ಟ್ ಮಾಡಿದ್ದು ಜಾನ್ವಿ ಸಪೋರ್ಟ್ ಮಾಡ್ತಾರೆ, ಮಲ್ಲಮ್ಮ ಸಪೋರ್ಟ್ ಮಾಡ್ತಾರೆ, ಗಿಲ್ಲಿ ಕ್ಯಾಪ್ಟನ್ ಇವರೆಲ್ಲ ಹೇಳ್ತಾರೆ. ಜಾನ್ವಿ ಕೂಡ ಒಂದು ಮಾತು ಹೇಳ್ತಾರೆ, ನಿನ್ನೆ ಮಾಡ್ತೀನಿ ಅಂತ ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ದು, ಇವತ್ತು ಯಾಕೆ ಅಡಿಗೆ ಮಾಡಲ್ಲ, ಈಗಾಗಲೇ ಇವತ್ತು ಟೈಮ್ ಬಂದ್ಮೇಲೆ ನಾನು ಮಾಡಲ್ಲ, ಕೈ ನೋಗುತ್ತೆ ಅದಾಗುತ್ತೆ ಅಂತೆಲ್ಲ ಹೇಳ್ತಾರ ಅಂತಾರೆ. ಯಾಕಂದ್ರೆ ಎಲ್ಲರೂ ಟಾಸ್ಕ್ ಆಡಿದ್ದಾರೆ, ಎಲ್ಲರೂ ಇದು ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಕೆಲಸ ಅಂತ ಬಂದಾಗ ಮಾಡ್ಲೇಬೇಕು. ಬಟ್ ನನಗೆ ಒಬ್ರು ಸಹಾಯ ಬೇಕು, ಇನ್ನೊಬ್ರು ಬೇಕಂತ ಕೇಳಿದಾಗ ನಮ್ಮ ರಕ್ಷಿತಾ ಶೆಟ್ಟಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಏನಂತ, ನೀನು ಪ್ರತಿಯೊಂದಕ್ಕೂ ನೀವು ಡಿಪೆಂಡ್ ಆಗ್ತೇ, ಪ್ರತಿಯೊಂದಕ್ಕೂ ನಿಮಗೆ ಯಾರಾದ್ರೂ ಬೇಕೇ ಬೇಕು, ಈ ರೀತಿ ಆದ್ರೆ ಕಷ್ಟ ಅಂತ ಹೇಳ್ತಾರೆ. ಅದೊಂದು ದೊಡ್ಡ ಜಗಳನೇ ಆಗುತ್ತೆ. ಅಲ್ಲೇ ಸಮಾನವಾಗಿ ಇರಬೇಕಾಗಿತ್ತು. ಬಟ್ ರಕ್ಷಿತನ ಮಾತ್ರ ಸ್ವಲ್ಪ ಟಾರ್ಗೆಟೇ ಮಾಡ್ತಾರೆ. ಯಾಕಂದ್ರೆ ಆ ಭಾಷೆ ಅನ್ನೋದಿದಲ್ಲ, ಆ ಭಾಷೆ ಎಲ್ಲ ಯೂಸ್ ಮಾಡ್ತಾರೆ. ನಮ್ಮ ಅಶ್ವಿನಿ ಆಗಿರ್ಬೋದು, ನಮ್ಮ ರಾಸಿಕ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಇವರು ಸ್ವಲ್ಪ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಲೈವ್ ಅಲ್ಲಿ ದೊಡ್ಡ ಜಗಳ ನಡೆದೋಯ್ತು ಅಡಿಗೆ ಮಾಡಕ್ಕೆ. ಆದ್ರೂ ಕೂಡ ಪಾಪ ರಕ್ಷಿತಾ ಹೋಗಿ ಎಲ್ಲ ಪಾತ್ರ ಸಾಮಾನು ಹೇಳ್ತೋದು ಎಲ್ಲ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಆಲ್ಮೋಸ್ಟ್ ಕಿಚನ್ ಅಲ್ಲಿ ಯಾವಾಗ್ಲೂ ಆಕ್ಟಿವ್ ಆಗಿರೋರು, ಯಾವಾಗ್ಲೂ ಕೆಲಸ ಮಾಡೋರು ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಮಾತ್ರನೇ. ಇದಕ್ಕೆ ಕೂಡ ಒಪ್ಕೊಂತಾರೆ ಪಾಪ ಜಾನ್ವಿ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಕ್ಯಾಪ್ಟನ್ ಕೂಡ ರಕ್ಷಿತಾ ಶೆಟ್ಟಿನೇ ಚೆನ್ನಾಗಿ ಕೆಲಸ ಮಾಡ್ತಾರೆ. ರಕ್ಷಿತಾನೇ ತುಂಬಾ ಚೆನ್ನಾಗಿರ್ತಾರೆ, ಆಟದಲ್ಲಿ ಕೆಲಸ ಮಾಡ್ತಾರೆ, ಆಟ ಆಡ್ತಾರೆ, ಎಲ್ಲಾನು ಮಾಡ್ತಾರೆ. ನೀವು ಒಬ್ಬರು ಒಂದೆಲ್ಲ ಫಿಸಿಕಲ್ ಟಾಸ್ಕ್ ಇರೋದು ಸುಮ್ಮನೆ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಇದೆಲ್ಲವೂ ಸ್ವಲ್ಪ ಆರೋಗ್ಯಂಟ್ ಆಗಿ ತೋರಿಸುತ್ತೆ ನಮ್ಮ ರಾಸಿಕ್ ಅವರಿಗೆ. ಸ್ಪಂದನ್ ಅವ್ರ ಹತ್ರ ಕೂಡ ಜಗಳ ಆಡ್ತಾರೆ, ಮಧ್ಯದಲ್ಲಿ ನೀನ್ ಯಾಕೆ ಬರ್ತೀಯ, ಮತ್ತೆ ನೀನ್ ಯಾಕೆ ಬರ್ತೀಯ ಅಂತ. ಸ್ಪಂದನ್ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಏನಂತ ಅಂದ್ರೆ, ನಾನು ಟಾಸ್ಕ್ ಆಡಿದೀನಿ, ನೀವು ಟಾಸ್ಕ್ ಆಡಿದ್ರೆ, ಎಲ್ಲರೂ ಟಾಸ್ಕ್ ಆಡಿದ್ರೆ, ಬಟ್ ಮನೆ ಕೆಲಸ ಅಂತ ಬಂದಾಗ ಎಲ್ಲರೂ ಮನೆ ಕೆಲಸ ಮಾಡ್ಲೇಬೇಕಂತ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಇದು ಸ್ಕೂಲಿಂದ ಯಾರು ಡಿಬಾರ್ ಆಗಿದ್ದಾರೆ ಅವರಿಗೆ ಕ್ಯಾಪ್ಟನ್ಸಿಯಿಂದ ಔಟ್ ಅಂತ ಹೇಳೋದಲ್ಲ. ಮುಖ್ಯವಾಗಿ ಅಪ್ಡೇಟ್ ಏನಂದ್ರೆ, ನಮ್ಮ ಧ್ರುವಂತ್ ಅವರು ಮತ್ತೆ ನಮ್ಮ ಚಂದ್ರಪ್ರಭು ಅವರು ಕ್ಲಾಸ್ ಇಂದ ಡಿಬಾರ್ ಆಗಿದಾರಂತೆ. ಆ ಕಾರಣಕ್ಕೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಅರ್ಹರ ಅಲ್ಲ, ಅನರ್ಹತೆ ಪಡೆದರು ಅಂತ ಹೇಳಿ ಒಂದು ಅಪ್ಡೇಟ್ ಇದೆ. ಖಂಡಿತವಾಗ್ಲೂ ಒಂದಂತೂ ಸತ್ಯ. ಅದೇ ಅವರೇ ಹೇಳ್ದ ಹಾಗೆ ಮಗ ಸೊಸೆ ಅತ್ತೆ ಬಾಂಡಿಂಗ್ ಅಲ್ಲಿ ಪಾಪ ರಕ್ಷಿತಾ ಬಲಿ ಆಗ್ತಿದಾರೆ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಕ್ಲೋಸ್ ಇದಾರೆ ಅಶ್ವಿನಿ ಗೌಡ ರಾಸಿಕ್ ಅವರು. ಆದ್ರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರನ್ನ ಪ್ರತಿಯೊಂದಕ್ಕೂ ಸ್ವಲ್ಪ ಇದು ಮಾಡ್ತಾರೆ. ರಕ್ಷಿತಾ ಶೆಟ್ಟಿ ಸ್ವಲ್ಪ ಮಾತಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಅವ್ರು ಮಾತಾಡೋದ್ರಲ್ಲಿ ನ್ಯಾಯ ಇರುತ್ತೆ. ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾರೆ, ಇವ್ರ ತರ ಡಿಪೆಂಡ್ ಆಗಲ್ಲ. ಪ್ರತಿಯೊಂದಕ್ಕೂ ಡಿಪೆಂಡ್ ಅನ್ನೋದಕ್ಕಿಂತ ಅವ್ರು ಸ್ವಲ್ಪ ಮೆಂಟಲಿ ಸ್ವಲ್ಪ ತಲೆ ಕೆಟ್ಟಂಗೆ ಆಗಿದೆ ನಮ್ಮ ರಾಶಿಕ್ ಅವರಿಗೆ. ಆದ ಕಾರಣ ಸ್ವಲ್ಪ ಅಟ್ಯಾಕ್ ಮಾಡ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ ಮೇಲೆ. ಇದು ಲೈವ್ ಅಲ್ಲಿ ನಡೆದಿದ್ದು. ನಾನು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಲೈವ್ ಅಲ್ಲಿ ನೋಡಿದಾಗ ಇದಾಗ್ತಾ ಇತ್ತು. ಇವತ್ತಿನ ಇದು ಲೈವ್ ಅಪ್ಡೇಟ್. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಯಾಕಂದ್ರೆ ತುಂಬಾ ಕ್ಲೋಸ್ ಇದಾರೆ ಅಶ್ವಿನಿ ಗೌಡ ರಾಸಿಕ್ ಅವರು. ಆದ್ರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರನ್ನ ಪ್ರತಿಯೊಂದಕ್ಕೂ ಸ್ವಲ್ಪ ಇದು ಮಾಡ್ತಾರೆ. ರಕ್ಷಿತಾ ಶೆಟ್ಟಿ ಸ್ವಲ್ಪ ಮಾತಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಅವ್ರು ಮಾತಾಡೋದ್ರಲ್ಲಿ ನ್ಯಾಯ ಇರುತ್ತೆ. ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾರೆ, ಇವ್ರ ತರ ಡಿಪೆಂಡ್ ಆಗಲ್ಲ. ಪ್ರತಿಯೊಂದಕ್ಕೂ ಡಿಪೆಂಡ್ ಅನ್ನೋದಕ್ಕಿಂತ ಅವ್ರು ಸ್ವಲ್ಪ ಮೆಂಟಲಿ ಸ್ವಲ್ಪ ತಲೆ ಕೆಟ್ಟಂಗೆ ಆಗಿದೆ ನಮ್ಮ ರಾಶಿಕ್ ಅವರಿಗೆ. ಆದ ಕಾರಣ ಸ್ವಲ್ಪ ಅಟ್ಯಾಕ್ ಮಾಡ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ ಮೇಲೆ. ಇದು ಲೈವ್ ಅಲ್ಲಿ ನಡೆದಿದ್ದು. ನಾನು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಲೈವ್ ಅಲ್ಲಿ ನೋಡಿದಾಗ ಇದಾಗ್ತಾ ಇತ್ತು. ಇವತ್ತಿನ ಇದು ಲೈವ್ ಅಪ್ಡೇಟ್. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.